ಸ್ವಾಭಾವಿಕವಾಗಿ ಇವತ್ತು ಈ ಬೆಲ್ಗಾಂ ಅಧಿವೇಶನ ಏನು ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೇನಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರ ಬದ್ಧಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿದೆ. ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ. ಉದಾಹರಣೆಗಾಗಿ ತಾವು ಕಂಡಿದ್ದೀರಿ, ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತಿನ ದಿವಸ ಏನಿರುವಂಥದ್ದು, ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂಥದ್ದು. ಕೇಂದ್ರ ಸರ್ಕಾರ 3550 ಇನ್ಕ್ಲೂಡಿಂಗ್ HNT ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮತ್ತು ಸಾಗಾಣಿಕೆ ಹಿಡ್ಕೊಂಡು 3550 ರೂಪಾಯಿ ಫಿಕ್ಸ್ ಮಾಡಿತ್ತು. ಅದ್ರಾಗ ನೀವು 800-900 ರೂಪಾಯಿ ಕಳೆದುಬಿಟ್ರೆ 3700 ರೂಪಾಯಿ ಆಗ್ತಿತ್ತು. ಫಿಕ್ಸ್ ಮಾಡಿದ ಎಷ್ಟು? 3700 ರೂಪಾಯಿ ಕಟಾವು. ಇದನ್ನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ತೆಗೆದ್ರೆ 3750 ರೂಪಾಯಿ. 2750 ರೂಪಾಯಿ, ಸಾರಿ ಕ್ಷಮಿಸ್ಬೇಕು, 2750 ರೂಪಾಯಿ. ನಾವೆಷ್ಟು ಕೊಟ್ಟಿದ್ದೀವಿ? ಕೇಂದ್ರ ಸರ್ಕಾರ ನೆರವಿಗೆ ಬಂದ್ರೆ FRP ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ. ಅವರು ಫಿಕ್ಸ್ ಮಾಡಿದ್ದು 2750 ರೂಪಾಯಿ ಮತ್ತು ಇನ್ನೂ ಕಡಿಮೆ ಆಗಿದವ್ರಿಗೆ 2550 ರೂಪಾಯಿ. 2550 ರೂಪಾಯಿದಿಂದ 2700 ರೂಪಾಯಿ ಫಿಕ್ಸ್ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು. ತೋರಣಿಕೆಗೆ ಏನಾಗ್ತಿದೆ ಪಾಪ ಮುಗ್ದ ರೈತರಿಗೆ 3550 ಅಂದ್ರೆ ರೈತರನ್ನು ತಿಳ್ಕೊಂಡ್ಬಿಡ್ತಾರೆ.